ಜಟಕ ನಾರಾಯಣ್ ಭಟ್ರೆ, ನೀವು ನನ್ನಲ್ಲಿ ಒಂದ್ ರೀತಿ ಸಹಾಯ ಬೇಡಿ ಬಂದಿದ್ದೀರಿ. ಕಷ್ಟ ಇದೆ, ಹಾಗಾಗಿ ಸಹಾಯ ಮಾಡಿ ಅಂತ. ಇಲ್ಲಿ ನನ್ನ ಹತ್ರ ಸಹಾಯ ಬೇಡಿನೂ ಬರ್ತಾರೆ, ನ್ಯಾಯ ಬೇಡಿನೂ ಬರ್ತಾರೆ. ನಿಮ್ ವಿರುದ್ಧ ದೂರ ಹೇಳ್ಕೊಂಡು ಒಬ್ರು ಬಂದಿದ್ದಾರೆ, ಒಬ್ಬಾಕೆ. ನಿಮ್ಮಿಂದ ಅವ್ರಿಗೆ ಮೋಸ ಆಗಿದೆ ಅಂತ. ನಾನು ಅವ್ರನ್ನ ಕರೆಸ್ತೀನಿ, ಹೌದೋ ಅಲ್ವೋ ನೀವೇ ಮಾತಾಡಿ. ಬನ್ನಿಮ್ಮ. ಗಾಣಿ ಶೆಟ್ಟಿ ಹುಡುಗಿ ಹೇಳಿ, ನಾ ಕೇಳ್ತೇಳಿ. ನಮ್ಮಲ್ಲಿ 5-6 ಯಾರು ಗೊತ್ತಾ ನಿಮ್ಗೆ? ಗೊತ್ತಿತ್ತು ನನಗೆ. ನಾನೇ ಮದುವೆ ಮಾಡ್ತಾಳೆ, ನಾನೇ ದಾರಿ ಯಾರದವರಿಗೆ. ಮೋಸ ಮಾಡಿದ್ದೀವ್ರೆ? ನಾನು ಮೋಸ ಮಾಡ್ಲಿಲ್ಲ. ನಾವು ಮೋಸ ಏನು ನಾವು ಮಾಡ್ಲಿಲ್ಲ. ಮದುವೆ ಆಗುದಿಲ್ಲ ಅಂತ ಹೇಳಿ, ಮದುವೆ ಆಗುದಿಲ್ಲ ಅಂತ ಹೇಳಿ ನಾನ್ ಬೇಡ ಅಂತೇಳಿ 12 ಗಂಟೆ ರಾತ್ರಿ ನಾ ಭಟ್ರಿಗೆ ಫೋನ್ ಮಾಡಿದೆ. ಆಯ್ತಲ್ಲ, ಆದ್ರೂ ಮದುವೆ ಮಾಡುದಿಲ್ಲ ನಾನು, ಅದ್ರ ಜವಾಬ್ದಾರಿ ನನಗಿಲ್ಲ, ನಂಗೆ ಬೇಡ ಅಂತ ಹೇಳಿದೆ ನಾನು. ಇವಳು ನೀವು ನನ್ನ ಜವಾಬ್ದಾರಿ ನಿಮ್ಗೆ ಯಾವ್ದು ವಹಿಸ್ಕೊಂಡು ಬೇಡ ಅಂತ ಹೇಳಿದ್ರೆ, ನಾನು ಕಡೆಗೆ ನಾ ದಾರಿ ಯಾರು ಬರ್ತಿಲ್ಲ ಅಂತ ಹೇಳಿದೆ. ಕಡೆಗೆ ಗಣೇಶ ಹೇಮಕ್ಕ ಬಂದ್ಕೊಂಡು ಬಂದ್ ದಾರಿ ಏರ್ಪೋರ್ಟಿಗೆ ಹೋಗಿ ಅಂತ ಹೇಳಿದ್ರು. ನಾನ್ ದಾರಿ ಏರ್ಪೋರ್ಟಿಗೆ ಬಂದು ಹೌದಮ್ಮ ಮಾತಾಡೋಣ. ಮದುವೆ ಮಾಡ್ತಿದ್ದ? ಹೌದಾ, ಮದುವೆ ಮಾಡ್ತಿದ್ದ. ಹೌದು. ಇವ್ರು ಹೊರಗೆ ಅನ್ನ ಬಟ್ಟೆ ಜಾತಿ ತಗೊಂಡ್ಬಿಟ್ಟು ನಂಗೆ ಯಾರು ದಿಕ್ಕಿಲ್ಲ, ಅವರು ಹೊರಗಾಕಿದ್ರು. ಈಗ ನನ್ನ ದುಡ್ಡೆಲ್ಲ ಅವ್ರ ಹತ್ರ ಕೊಡ್ಕೋಬೇಕು, ನನ್ಗೆ ಬಂಗಾರ ಕೊಡ್ಬೇಕು, ದುಡ್ಡು ಕೊಡ್ಬೇಕು. ಇಲ್ಲ ಅವ್ರು ನಂಗೆ ಸಾಕು ದೊಡ್ಡ ಮಾಡ್ಬೇಕು, ನಂಗೆ ಯಾರು ದಿಕ್ಕಿಲ್ಲ. ನಾ ಹೇಳ್ದೆ ನಂಗೆ ಅರ್ಧ ನೀವು ಮನೆ ಮುರಿದ್ ಬೀಳ್ತಮ್ಮ. ಅವ್ರಿಗೆ ದೊಡ್ಡ ಪುರೇತ್ ಭಟ್ರು ಅವ್ರನ್ನ ಊರೆಲ್ಲ ಅವ್ರು ಅವಮಾನ ಮಾಡಿದ್ರು. ಹೇಳಿದ್ರೆ ನನ್ನ ಅಣ್ಣನೇ ಹೇಳ್ದೆ, ಅದ್ ಅಣ್ಣ ಹೇಳೋದ್ರಿಂದ ಒಳ್ಳೇದಾಯ್ತು. ನಾಳೆ ಬಸ್ರಿ ಮಕ್ಕಳೆಲ್ಲ ಆದ್ರೆ ನಾನು ನೋಡೋರ್ ದಿಕ್ಕ್ಯಾರು ಇವ್ರೊಂದ್ ಮಾತು ಏನಂತ ಸುಳ್ಳು ಹೇಳಿದ್ರು? ಅಣ್ಣ ಜಾತಿ ಸರಿಯಾದ ಜಾತಿ ಹೇಳಿ ಸುಳ್ಳಾಗೋಯ್ತಾ ನಿಮ್ಗೆ? ಅಣ್ಣ ಅಲ್ಲಿ ಹೋಗಿ ಇವಳು ಹೇಳುದಂತದ್ದು, ತನ್ನ ಅಣ್ಣಲ್ಲ ಹೋಯ್ಕೊಂಡು ಜಾತಿ ಅಂತ ಹೇಳಿ ಮೋಸ ಮಾಡಿ ನನ್ನ ಅಣ್ಣ ತಪ್ಸಾಕಿದ್ದ ಅನ್ಕೊಂಡು ಹೇಳಿ ಇಡೀ ಊಟ ತುಂಬ ಹೇಳಿದ್ರು ಇವಳು. ಆಯ್ತಾ? ನೀವು ಮೋಸ ಮಾಡಿದ್ರಿ, ಅಣ್ಣ ಹೋಗಿ ಸತ್ಯ ಹೇಳ್ದ, ಹೌದು ಅಲ್ವಾ? ಹೋಯ್ಕ ಹೇಳ್ದ. ಯಾಕೆ ಏನು ನೀವೇನು ಮೋಸ ಮಾಡಿದ್ರಿ? ನಾನ್ ಮೋಸ ಏನು ಮಾಡ್ಲಿಲ್ಲ. ಅವಳಿಗೆ ಜಾತಿ ಬ್ರಾಹ್ಮಣರ ಜಾತಿ ಹುಡುಗಿ ಅಂತ ಕರ್ಕೊಂಡು ಹೋಗಿ ಮದುವೆ ಮಾಡ್ಸಿದ್ರಿ. ಅಣ್ಣ ಹೋಗಿ ಶೆಟ್ರ ಜಾತಿ ಅಂತ ಹೇಳ್ದ, ಮದುವೆ ಮುರಿದ್ ಬಿತ್ತು. ನಾ ಹೇಳ್ತೇನೆ, ನಡೆದಿರೋದಿದೆ. ನಾನು ನಡೆದಿರೋದಿದೆ, ಒಪ್ಕೊಂಬಿಡಿ. ಎಷ್ಟು ಇಲ್ಲ ಅಂತೀರಿ? ಭಟ್ಗಳ ಹೇಮಕ್ಕ ಹೇಳಿತ್ತು, ಹೇಮಕ್ಕ ಬೇಡ, ನಡೆದಿರೋ ಹೇಮಕ್ಕ ನೀ ಕರ್ಸಕ್ಕಾಗಿತ್ತು ನೀನು. ರೇಣುಕಮ್ಮ ಹೇಳಿ, ಅವಳನ್ನ ದಬಾಯಿಸೋದು ಬಿಡಿ. ಆಯ್ತು, ಮಾಡಿದ್ ಹೌದಾ ನೀವು? ನಾವು ಮದುವೆ ಮಾಡಿದ್ದವ್ರು. ಸಾವಿರ ಎದ್ರೆ ನಾನು ದಾರಿ ಯಾರು ಕೊಟ್ಟದವ್ರು. ಸುಳ್ಳು ನಾ ಹೇಳುದಿಲ್ಲ. ಹುಡುಗಿ ಅಂತ ಸುಳ್ಳು ಹೇಳಿ ಮದುವೆ ಮಾಡಿ ಮದುವೆ ಮಾಡಿಲ್ಲ. ಅವಳಿಗೆ ಗೊತ್ತಿತ್ತು ನೀವು ಸಾಕಿದ ಮಾತ್ರಕ್ಕೆ ಬ್ರಾಹ್ಮಣರಲ್ಲ ಅಂದ್ರೆ ಅವಳು ಇತರ ಜಾತಿ ಮೇಲೆಲ್ಲ ಊಟ ಮಾಡೋದಿಲ್ಲ ಆಗಿತ್ತು. ಜಾತಿ ಬದಲಾಗ್ಬಿಡುತ್ತೆ ನೀವು ಊಟ ಹಾಕಿದ ಮಾತ್ರಕ್ಕೆ. ನಾ ಪಾಪ ಹೇಳ ಅನ್ನ ಹಾಕಿದ್ರೆ ತಪ್ಪು ಅಲ್ದ. ಈಗ ನಡತೆಗ್ ಬರೀ ಮಣ್ಣೆರಚ್ತಾ ಇದ್ದೀರಾ ನೀವು? ಬದುಕಬೇಕು, ಅದೆಲ್ಲ ಹೇಳ್ತೀರಿ? ಎಲ್ಲಿ ನೋಡಿದ್ರಿ ನನಗೆ ಹೇಳಿ? ಸುಮ್ನಿರಮ್ಮ, ಎಲ್ಲಿ ಹೋಗಿ ನೋಡಿದ್ರಿ? ಹೇಳ್ದ ಹಂಗಯ್ಯ. ಯಾರು ಹೇಳಿದ್ದು? ಅಲ್ಲಿ ಹೋಗ್ಕೊಂಡು ಹೋದ್ ಚಿಕ್ಕಪ್ಪನ ಮಾತೆಲ್ಲ ಕೇಳಿ ಮನೆ ಬಾಗ್ಲೆಲ್ಲ ಹೊಲಸ ಗಿಲ್ಸ ಎಲ್ಲ ಮಾಡಿ ನಂಗೆ ಮಲ್ಲಿಗೆ ಫೋನ್ ಮಾಡಿತ್ತು ನನಗೆ. ಹಾ, ನಂಗೆ ಸ್ವಲ್ಪ ನೀರು ಕೊಡಿ. ಆ ನೀರು ಕೊಡಲ್ಲ, ನಿಮ್ ತಲೆಗೆ ಉಯ್ಕೊಳಕ್ ನೀರಿಟ್ಟಿರೋದು ನಾನು. ಆಯ್ತು, ನಾ ಹೋಯ್ಕತ್ತೆ ಅನ್ನೇ. ನಾನು ಯಾವಾಗ ನಾ ಹೇಳುದಿಲ್ಲ. ಸತ್ಯನೇ ಆಯ್ತು. ಅವಳು ಬಂಗಾರ ಹಿಂಗಾರ ನನ್ನ ಕೈಲಿ ಎಂತದ್ದು ಇಲ್ಲ. ಎಷ್ಟು ದುಡ್ಡು ಕೊಟ್ಟಿದ್ದೇನು? ನನ್ ದುಡ್ಡು ಕೊಡ್ಲಿಲ್ಲ ನಿಮ್ಗೆ. ನನ್ ದುಡ್ಡು ಕೊಟ್ಟಿದ್ನ ನಿನ್ನ ಗಂಡ ಒಂದು ನಯ ಪೈಸಾ ನನ್ನ ಕೈ ಬೀಳುದಿಲ್ಲ. ಮೋಸ ಮಾಡಿ ಮದುವೆ ಮಾಡಿ ನೋಡಿ. ಅವರು ಫಸ್ಟೇ ನಾನು ಆಗುದಿಲ್ಲ ಸಾರಿ ಹೇಳಿದೆ. ನಂಗೆ ಜಾತ್ರೆ ಇದ್ರು ಯಾರೋ ನಿಂತು ನಂಗೆ ಮದುವೆ ಮಾಡ್ತಿದ್ರು. ಇವ್ರು ನಂಗೆ ಅಣ್ಣ ಹಾಕಲ್ಲ, ಯಾರೋ ನಿಂತು ಮಾಡ್ತಿದ್ರು. ಸುಳ್ಳು ಹೇಳಿ ಮೋಸ ಮಾಡಿ ನಾನು ಅವ್ರು ಹೊರಗಾಕ್ತಿದ್ದೆ. ನಂಗೆ ಯಾರು ಹೇಳ್ತಿಲ್ಲ. ಏನು ಅಂದ್ರೆ ನಿಮ್ಗೆ ಅನ್ನ ಹಾಕಿದ್ ಒಂಚೂರು ಕೃತಜ್ಞತೆ ಇಲ್ಲ. ನಂಗೆ ಅವ್ರು ಅನ್ನ ಹಾಕ್ಬೇಕಾದ್ರೆ ಅವ್ರಿಗೊಂದು ಲವ್ ಇರುಕಾಗ ನಂಗೆ ಅನ್ನ ಹಾಕಿದ್ರು. ನನ್ನ ಗಂಡನೇ ಕೊಟ್ಟನೆ ದುಡ್ಡು. ಅವ್ರು ಮಾತಾಡ್ಲಿ, ಸುಮ್ಮನೆ ನೀವು ಮಾತಾಡ್ಲಿ, ಸುಮ್ಮನೆ ನೀವು ಸುಮ್ಮನೆ ಫೋಟೋ ಬಿಟ್ಟ ತೆಗಿದ್ದೆ. ಯಾರು ಸಾಕ್ಷಿ ಯಾರು ಅವ್ರ ನೀ ಏನು ಹೇಳ್ದೆ? ಈಗ ದುಡ್ಡು ಸಾಕ್ಷಿ ನಾನೇ ಅಲ್ಲ, ಎಂಗೇಜ್ಮೆಂಟ್ ಮಾಡ್ಬೇಕಾದ್ರೆ ಎಂಗೇಜ್ಮೆಂಟ್ ಫೋಟೋ ಸಹ ತಗೋ ಕೊಡ್ಲಿಲ್ಲ. ಇಷ್ಟೆಲ್ಲ ರಾಧಾಂತ ನಡೆದಿದೆ, ನಾವ್ ಯಾರಿಗೂ ಮದುವೆನೆ ಮಾಡ್ಸಿಲ್ಲ ಅಂತ ಯಾಕೆ ಹೇಳಿದ್ರು? ನಾನು ಗೊತ್ತಿಲ್ಲ. ಹೇಳು ಬಂದಿದ್ದು ಹೇಳಿ, ನಂಗಂತ ಹೋಯ್ತು. ನೀವು ಮದುವೆ ಮಾಡ್ಸಿದ್ದು ಹೌದು ತಾನೆ? ಯಾಕೆ ಸುಳ್ಳು ಹೇಳಿದ್ರಿ ನನ್ನ ಹತ್ರ? ವಿಷಯ ಯಾಕೆ ಸುಳ್ಳು ಹೇಳಿದ್ರಿ ನನ್ನ ಹತ್ರ? ನಾನು ತಪ್ಪು ಇದು ನೀವು ಏನ್ ಮಾಡು ಕೊಡ್ಲಿಲ್ಲ. ಅವಳು ಚಪ್ಪಲ್ಲ ಹೊಡೆದಲ್ದೆ ನಾ ಹೊಡೆಲ್ ತಿಂದ್ಕೊಂಡು ಹೋಗ್ತಂಗ ಹನಿ ಬೇಜಾರು. ಎಲ್ಲಿ ಹೊಡೆದ್ರು? ನಾನು ಹೊಡೆಯಕ್ ಬಿಡ್ಲಿಲ್ವಲ್ಲ. ಅಲ್ಲ, ಹೊಡೆದು ಆಯ್ತಾ? ನೀವು ಹೊಡು ಮನ್ಸಿದ್ರೆ ನಾನು ಹೊಡೆ, ನಾ ತಿಂದ್ಕೊಂಡು ಹೋಗ್ತೇವೆ. ನಾನು ಏನಮ್ಮ ತಪ್ಪಿದ್ಯೋ ಇಲ್ವೋ? ಅವ್ರು ತಪ್ಪದೆ. ಅವ್ರು ಯಾಕೆ ಇವ್ರು ಕಂಪ್ಲೇಂಟ್ ಕೊಟ್ಟಾರಂತೆ? ತಪ್ಪಿದ್ರೆ ಕಂಪ್ಲೇಂಟ್ ಕೊಟ್ರು ಅವರು. ತಂಗ ಹಂಗೆ ಹೆಂಗೆ ಹೇಳ್ಕೊಳ್ಳಿ. ಪೊಲೀಸ್ ಸ್ಟೇಷನ್ ಪೊಲೀಸ್ 2-3 ಸಲ ಹುಡುಕ
ಏನಂತ ಕಂಪ್ಲೇಂಟ್ ಕೊಟ್ರು? ಇವ್ರು ನಾ ಹೇಳೋದೇನು ನಂಗೆ ಯಾರು ದಿಕ್ಕಿಲ್ಲ, ನಾನು ಒಳ್ಳೆ ಪ್ರೀತಿ ಬೇಡ್ಕೊಂಡು ಓಡಾಡ್ತಿದ್ದೆ. ಆಗ ನಾ ಹೇಳಿದೆ ನಾನು ನಿಮ್ಮನಿಗೆ ಬಂದು ಉಳಿತೆ, ನಂಗೆ ಯಾರು ದಿಕ್ಕಿಲ್ಲ, ಅರ್ಧ ಜಮೀನು ಕೊಡ್ಬೇಕಲ್ಲ, ನಂಗೆ ಒಂದು ಒಳ ಬಿಟ್ಟು ಕೊಡ್ಬೇಕು, ಇಲ್ಲ ನನ್ನ ಗಂಡು ಕೂಡ 50,000 ರೂಪಾಯಿ ಬೀಸ್ ಹಾಕಿದ್ದೀವಿ ಅಂತ ಹೇಳಿದೆ. ಆಗ ತಾವು ಏನು ಕೊಡಿಲ್ಲ, ನನ್ನ ಚೀರೆಲ್ಲ ಬೀಸ್ ಹೋಗಿದ್ರು ಅವ್ರು ಆ ರೀತಿ ಮಾಡಿಕೊಟ್ಟಿಲ್ಲ. ಅವ್ರು ಹೆಣ್ಣಿದ್ದಾರೆ, ಇಲ್ಲಿಗಿದ್ದಾರೆ ಅವರು. ಇಷ್ಟು ಕಷ್ಟ ಬೇಕಾದ್ರೆ ಇನ್ನೊಬ್ಳಿಗೆ ಆಗಿರೋದ ನಾಗವೇಣಿ? ಇದಕ್ ಮುಂಚೆ ಬೇರೆ ಮಾಡಿದಾರ? ಅಲ್ಲಿ ಒಂದು ಕಡ್ಲಿಲ್ ಒಂದು ಮಾಡಿದ್ರು ಇದೇ ರೀತಿಯಾಗಿ. ಯಾರ ಹೆಸರು ಏನಾದ್ರು ಗೊತ್ತಾ? ಅದ್ರ ಹೆಸರು ಗೊತ್ತದೆ ನಂಗೆ, ಲತಾ ಸುಬ್ರಾಚಾರಿ. ಲತಾ? ಸುಬ್ರಾಚಾರಿ ಮಗ. ಲತಾ ಯಾರು? ಹಂಗೆ ಸುಳ್ಳು ಹೇಳ್ಬೇಡ ಮಗ, ನನ್ನ ಮೇಲೆ ಉಣ್ಕೊಂಡು ನನ್ನ ಮೇಲೆ ತಿನ್ಕೊಂಡು ನಾ ಮೋಸ ಮಾಡ್ದೆ ನೀನು ಹೇಳ್ಬೇಡ. ನೀನು ಸರಿಯಾಗಿದ್ದರೆ ನಾನೇ ನಿನ್ನ ಹೊಟ್ಟೆ ಹೊರತಿದ್ದೆ, ನನ್ನ ಗಂಡು ಬೇಡ್ಕೊಂಡ್ಕೊ ಹೊಟ್ಟೆ ಹೊರತಿದ್ದೆ. ನಿನ್ನ ಕರಿ ಮನೆ ಮುಟ್ಕೊಂಡು ಹೇಳು, ನನ್ನ ಕರಿ ಮನೆ ಮುಟ್ಕೊಂಡು ಆಗತ್ತು. ದುಡ್ಡು ಇಟ್ಕೊಂಡಿದ್ದು ಅಲ್ಲ ಕರಿಮುಡಿ ಅಲ್ಲ ಹಾಗಬೇಡ, ನಾನು 50,000 ರೂಪಾಯಿ ನಾನು ತಗೊಂಡದ್ದು, ನಿನ್ನ ಬಂಗಾರ ನಾ ಇಟ್ಕೊಂಡದ್ದು ಹೌದು, ನಾನು ಮೋಸ ಮಾಡಿ ನಾ ಮದುವೆ ಮಾಡಿದ್ದು ಹೌದು. ನಾನು ಮದುವೆ ಹಾಕೊಂಡು ಮೊದಲೇ ನಾನು ಗೊತ್ತಿಲ್ಲದೆ ಓಡ್ ಹೋದ್ದು ಹೌದು, ನಾ ಕಮ್ಮಡ್ಕೊಂಡು ಅವ್ರ ಮೇಲೆ ಕಾರ್ ಹೊತ್ತು ಓಡ್ ಹೋದ್ದು ಹೌದು. ಓಡ್ ಹಾಕೊಂಡು ಹೇಮಕ್ಕನ ಮೇಲೆ ಅಲ್ಲಿ 8 ದಿವಸ ನಾನು ಉಳ್ಕೊಂಡು ಹೌದು, ಅಲ್ಲೇ ನಾನು ಮದುವೆ ಮಾಡ್ಕೊಂಡು ಹೌದು. ಇಷ್ಟು ಹೇಳು ಮಗ, ಸುಳ್ಳೆಲ್ಲ ಹೇಳಿ ನನ್ನ ನಾ ಮೋಸ ನೀನು ಮಾಡಿಲ್ಲ. ನಾನು ನೀನು ಎಲ್ಲ ನೀ ಮೋಸ ಮಾಡ್ದಂತ ಹೇಳಿದ್ರು, ನೀ ಗುರುಗಳಿದ್ದಲ್ಲಿ ಹೇಳಿದ್ರು ನಾನು ಬಂದಿದ್ದೆ, ಯಾಕೊಂಡು ಬೇಡ್ಕೊಂಡ್ರು ತಕೊಂಡು ಅವ್ರಿಗೆ ಹೊರಗನ್ನ ಹಾಕ್ತರು ಅವರು. ಇವನು ಯಾಕೆ ಮೋಸ ಹೋದೆ? ಮದುವೆ ಮಾಡಿಸಿದವರು ಸುಳ್ಳು ಹೇಳಿ ಮೋಸ ಮಾಡಿ ತನಗೆ ಮದುವೆ ಮಾಡಿಸಿದ್ದಾರೆ ಜಾತಿಯ ವಿಚಾರದಲ್ಲಿ ಅನ್ನೋದು ಆಕೆಯ ಆರೋಪ. ಮದುವೆ ಮಾಡಿಸಿದವರು ಇಲ್ವೇ ಇಲ್ಲ, ನಾವು ಆ ರೀತಿ ಯಾವ ಸುಳ್ಳು ಹೇಳಿಲ್ಲ, ಮೋಸ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಬ್ಬರು ತಮ್ಮದೇ ಆದ ಕಥೆಯನ್ನ ಹೇಳ್ತಾ ಇದ್ದಾರೆ. ಯಾವ ಒಂದು ತೀರ್ಮಾನಕ್ಕೂ ಬರೋಕ್ಕಾಗ್ತಾ ಇಲ್ಲ. ಹಾಗಾಗಿ ನಾನು ಇಬ್ಬರಿಗೂ ಸ್ವಲ್ಪ ವಿರಾಮವನ್ನ ಕೊಟ್ಟು ಊರಿನ ಜನರನ್ನ ಕರೆಸೋ ತೀರ್ಮಾನವನ್ನ ಮಾಡಿದ್ದೀನಿ. ಅವರ ಬಾಯಿಂದ ನುಡಿಯೋ ವಿಚಾರಗಳಿಂದ ಪ್ರಾಯಶಃ ಸತ್ಯ ಏನು ತಿಳಿಬೋದೇನು. ಬನ್ನಿ ಅವರ ಊರಿನವರಿಗೆ ಸ್ವಾಗತವನ್ನ ಕೋರೋಣ ಬದುಕು ಜಟಕಾ ಬಂಡಿಯಲ್ಲಿ. ನಿಮ್ಮನ್ನ ನಿಮ್ಮ ಊರಿನ ಪ್ರತಿನಿಧಿಯಾಗಿ ನಾನು ತೆಗೆದುಕೋತಾ ಇದ್ದೀನಿ. ನಾರಾಯಣ್ ಭಟ್ರ ಪರಿಚಯ ಇದೆಯಾ? ಹೌದು. ರೇಣುಕಮ್ಮನ ಪರಿಚಯ ಇದೆಯಾ? ನಾಗವೇಣಿ ಗೊತ್ತಾ? ಹೌದು, ಗೊತ್ತು. ಗೊತ್ತು. ಏನ್ ಗೊತ್ತು? ನಮ್ಮ ಊರನ್ನವರೇ ನಾಗವೇಣಿ ಹೇಳಿ, ನಮ್ಮ ಸಂಬಂಧಿಕರೇ. ಓ, ನಿಮಗ್ ಸಂಬಂಧ? ಹಾ, ಸಂಬಂಧ ಅಂದ್ರೆ ಸ್ವಲ್ಪ ಹತ್ತಿರ ಸಂಬಂಧ. ನಾರಾಯಣ್ ಭಟ್ರು ಮತ್ತು ಅವರ ಹೆಂಡತಿ ಬಗ್ಗೆ ಏನು ಗೊತ್ತು? ಅವ್ರು ತುಂಬಾ ಜನರಿಗೆಲ್ಲ ಹೆಲ್ಪ್ ಮಾಡ್ತರು. ಏನಾರು ಅವರು ಊರಿನಲ್ಲೆಲ್ಲ ಅವರಿಗೆ ತುಂಬ ಗೌರವ ಕೊಡ್ತರು. ಅವ್ರ ಪರಿಸ್ಥಿತಿ ನೋಡಿದ್ರೆ ಬಡಸ್ಥಿತಿ. ಒಂದು ಊರಿನಲ್ಲಿ ಒಂದು 4 ಪೂಜೆ ಗೀಜೆ ಇದ್ರೆ ಎಲ್ಲ ಅವರಿಗೆ ಕರೆದು ಪೂಜೆ ಎಲ್ಲ ಮಾಡಿಸಿದ್ರು. ಒಳ್ಳೆಯವರು, ತುಂಬಾ ಒಳ್ಳೆಯವರು. ಈ ಹುಡುಗಿ ನಿಮ್ ಕಡೆಯವರಾದ್ರೂ ಅವ್ರು ಒಳ್ಳೆಯವರು ಅಂತ ನೀವು ಹೇಳ್ತಾ ಇದ್ದೀರಿ. ಅಂದ್ರೆ ಹುಡುಗಿ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ? ಇಲ್ಲ, ನಾನು ಹುಡುಗಿ ಅನಿಸಿಕೆನೂ ಹೇಳಿದೆ. ಆದರೆ ಹುಡುಗಿನ ಅವ್ರ ಪಾಪ ಎಂತ ಮಾಡಿದ್ರು ಹೇಳಿ ಒಂದು ಮದುವೆ ಮಾಡಬೇಕು ಹೇಳಿ ಮದುವೆ ಮಾಡಿದ್ರು. ಅಲ್ಲಮ್ಮ, ತುಂಬಾ ಒಳ್ಳೆಯವರು ಅವರು ಅಂದ್ರೆ ಇವ್ರು ಕೆಟ್ಟವ್ರು ಇರ್ಬೇಕಲ್ವಾ? ಇವ್ರು ತುಂಬಾ ಒಳ್ಳೆಯವರಾದ್ರೆ ಅವ್ರು ಕೆಟ್ಟವ್ರು ಇರ್ಬೇಕು. ಯಾರೋ ಒಬ್ರು ಸುಳ್ಳು ಹೇಳ್ತಾ ಇರ್ಬೇಕಲ್ವಾ ಇಲ್ಲಿ? ಈಗ ಹುಡುಗಿನ ಮೋಸ ಆಗಿದೆಯೋ ಇಲ್ವೋ? ಈ ಹುಡುಗಿಗೆ ಮೋಸ ಆಗದೆ. ಅದು ನಮ್ಮ ಜಾತಿ ಹುಡುಗಿ, ಅವರು ಬ್ರಾಹ್ಮಣರ ಜಾತಿ ಹುಡುಗ. ಮತ್ತೆ ಮೋಸ ಎಲ್ಲಿ ನಡೆದಿದೆ? ಅದು ಇವ್ರು ಏನ್ ಹೇಳಿದ್ರೆ ಊರಿನವ್ರಿಗೆ ಹೆದರ್ಕೊಂಡು ಮಾತಾಡ್ತಾ ಇದ್ದೀರಿ? ಇಲ್ಲ. ಹೌದು. ಅಲ್ಲ, ಅವರು ಎದುರುಗಡೆ ನಾರಾಯಣ್ ಭಟ್ರು ಇದ್ದಾರೆ ಅಂತ ಹೆದರ್ಕೊಂಡು ಮಾತಾಡ್ತಾ ಇದ್ದೀರಿ? ಇಲ್ಲ, ಎಂತಕಂದ್ರೆ ಅವರು ನಮಗೆ ಹಿಂಗೆ ಪರಿಚಯ ಇದ್ದವರೇ ಅಲ್ಲ, ನಮ್ಮ ಹತ್ತಿರದವರೇ. ಸುಳ್ಳು ಹೇಳಿ ಮದುವೆ ಮಾಡಿಸಿದ್ ಹೌದೋ ಅಲ್ವೋ? ಅದು ಹೌದು, ಸರಿ. ಸುಳ್ಳು ಹೇಳಿದ್ ಯಾರು? ಮತ್ತೆ ಹುಡುಗಿನ ನಾನು ಬ್ರಾಹ್ಮಣರ ಹುಡುಗಿ ಅಂತ ಅವಳು ಹೇಳಿದ್ಲ ಹೋಗಿ? ಅದು ಮುಂದಾಗಿ ಅದು ಇವರು ಇದು ಫಸ್ಟ್ ಹೇಳಿದಾರೆ ಇಲ್ಲೋ ಅದು ನಮಗೆ ಗೊತ್ತಿಲ್ಲ. ಅದು ಆದ ನಂತರ ಗೊತ್ತಾದ. ಥ್ಯಾಂಕ್ ಯು, ನೀವಿಬ್ರು ಬಂದಿದ್ದೀರಿ. ಥ್ಯಾಂಕ್ ಯು. ಏನ್ ಭಟ್ರೆ, ಊರ್ನವರು ಸುಳ್ಳು ಹೇಳಿ ಮದುವೆ ಮಾಡಿಸಿದ್ ಹೌದು, ಹಾಗಾಗಿನೇ ಆಕೆನ ಮನೆಗೆ ಕಳಿಸಿದ್ದು ಅಂತ ತೀರ್ಮಾನವಾಗಿ ಹೇಳ್ತಾರಲ್ಲ, ಸುಳ್ಳು ಹೇಳಿದ್ ಯಾರು ಹಾಗಿದ್ರೆ? ಅವಳು ಫೋನ್ ಮಾಡಿ ಎಲ್ಲ ಮಾಡಿ ಬೇರೆ ಒಬ್ರು ಏನ್ ಬೇಕಾದ್ರೂ ಇರ್ಲಿ, ಸಂಬಂಧ ತಂದಿದ್ ನೀವೇ ಅಲ್ವಾ? ಈಗ ಶೆಟ್ರು ಹುಡುಗಿ ಹುಡ್ಕೊಂಡು ಹೋದ್ರೆ ಬ್ರಾಹ್ಮಣ ಹುಡುಗರು ಸಿಗ್ತಾರೇನು? ಸಂಬಂಧ ತಂದಿದ್ ನೀವೇ ಅಲ್ವಾ? ಬನ್ನಿ ರೇಣುಕಮ್ಮ, ಒಳಗಡೆಯಿಂದ ಬೇಡ, ಬನ್ನಿ ಬನ್ನಿ. ನಾವು ಸಂಬಂಧ ತಂದದಲ್ಲ, ಭಟ್ಗಳು ಹೇಮಕ್ಕ ಹೇಳಿದ್ದಿತ್ತು. ಅದು ಮುಂದಾಗಿ ಸಂಬಂಧ ತಕೊಂಬಂದದ್ದು. ಅದು ತಗೊಂಡ ನಂತರ ಅವಾಗ ಹೆಣ್ಣು ಗಂಡೆಲ್ಲ ಪಾಸ್ ಆಯ್ತು, ಎಂಗೇಜ್ಮೆಂಟ್ ಎಲ್ಲ ಆಯ್ತು, ಅವ ಮದುವೆ ನಿಕ್ಕಿ ಇತ್ತಲ್ಲ. ಅಲ್ಲ, ಹೇಮಕ್ಕ ನೋಡಿ ಸುಳ್ಳು ಹೇಳಿ ಕರ್ಕೊಂಬಂದ್ಲ ಗಂಡಿಗೆ? ಹಂಗಾದ್ರೆ ಅವ್ರದಿಂದ ಮೋಸ ಆದದ್ದು, ಸೊ ಮೋಸ ಆಗಿದ್ ಹೌದು. ಮತ್ತೆ ಯಾಕೆ ನಡತೆಗೆಟ್ಟವಳು ಅಂತ ಸುಳ್ಳು ಹೇಳ್ತೀರಿ ಒಂದು ಹುಡುಗಿ ಬಗ್ಗೆ? ನಾನ್ ಹೇಳಿಲ್ಲ. ಈಗ ಹೇಳಿದ್ರಲ್ಲ ನನ್ ಮುಂದೆ. ಹೌದು, ನಾನ್ ಹೇಳ್ದ ಹೌದು, ನೆನಪಿಲ್ಲ. ಹೌದೇನು? ಒಂದು ಹುಡುಗಿನ ಈ ತುಂಬಿದ ಸಭೆಯಲ್ಲಿ ನಡತೆಗೆಟ್ಟವಳು ಅಂತ ಹೇಳಿದ್ ನಿಮಗೆ ನೆನಪಿರಲ್ಲ?
ಗೊತ್ತಿಲ್ಲದೆ ಹೇಳ್ತೀರೇನು? ಅಲ್ಲ ಸುಳ್ಳೆಲ್ಲ ಹೇಳ್ಬೇಡ ಮಗ, ಸತ್ಯ ಹೇಳು. ನೀನ್ ಬಟ್ಟೆ ಗಿಟ್ಟೆ ಎಲ್ಲ ತೊಳೆದ ನನ್ನ ಮುಂದೆ ನೀವು ಆಕೆ ನಡತೆ ಗೆಟ್ಟವಳು, ಅದಕ್ಕೆ ಗಂಡನ ಮನೆಯಿಂದ ಮನೆ ಕಳಿಸಿದ್ದಾರೆ ಅಂತ ನೀವು ಹೇಳಿದ್ರಿ. ಹೇಳಿದ್ರ ಇಲ್ವೋ? ಯಾಕೆ ಹಾಗೆ ಹೇಳಿದ್ರಿ? ಹೇಳ್ಬಾರ್ದಾಗಿತ್ತಲ್ವಾ? ನೀವು ತಪ್ಪಲ್ವಾ ನೀವು ಮಾಡಿದ್ದು? ಯಾಕೆ ಹಾಗೆ ಮಾಡಿದ್ರಿ? ನಂಗೆ ನೆನಪಿನ ಶಕ್ತಿ ಕಡಿಮೆ. ಏನ್ ನೆನಪಿನ ಶಕ್ತಿ ಕಡಿಮೆ ರೀ ನಿಮ್ಗೆ? ಏನ್ರಿ ನೆನಪಿನ ಶಕ್ತಿ ಕಡಿಮೆ ನಿಮ್ಗೆ? ಸಿಗೋದಿಲ್ಲ, ನಾವು ಅವ್ರು ದುಡ್ಡು ತಗೊಳ್ಳಿಲ್ಲ. ಧರ್ಮಸ್ಥಳ ದೇವರಾಣೆ ನೀವು ಭಟ್ರೆ, ನೀವು 64 ವರ್ಷ ನಿಮ್ಗೆ ಕೈಲಾಗಲ್ಲ ಅಲ್ಲ? ಕೈಲಾದ್ರೆ ನೋಡಿದ್ನಲ್ಲ ನಾನೀಗ ಕೈಲಾಗೋದು. ಸುಮ್ಮಗುಳಿ ನೀವು ಮಾತಾಡ್ಬಿಡಿ, ನೀವು ಮಾತಾಡೋಕಿಲ್ಲ ನೋಡಿ. ತುಂಬಾ ಬಡತನ ನಿಮ್ಗೆ ಕೈಲಾಗಲ್ಲ ಅಲ್ವಾ? 64 ವರ್ಷ ನಿಮ್ಗೆ. ಇಲ್ಲರಿ, ನೀವು ಯಾವ ತೀರ್ಮಾನ ಕೊಡ್ತೀರಿ ನಾವು ಒಪ್ಕೊತೀವಿ. ಅದ್ ಹೆಂಗ್ ಒಪ್ಕೊಂಡ್ಬಿಡ್ತೀರಿ ನೀವು ತಪ್ಪೇ ಮಾಡಿಲ್ಲ ಅಂದ್ರೆ? ಒಪ್ಕೊತೀವಿ ನೋಡಿ. ಯಾಕೆ? ಯಾಕೆ ನಮ್ಮನ್ ತಪ್ಪು ನೀವು ಮಾಡಿ ತೋರಿಸ್ಬಿಡಿಲ್ಲ. ನಾ ತಪ್ಪು ಮಾಡ್ದಂಕ ನಾವು ಚಪ್ಪಲ್ಲ ಹೊಡೆದಲ್ದ. ಏನ್ ತಪ್ಪು ಮಾಡಿದ್ದೀರಿ? ನಮ್ಮನ್ ತಪ್ಪು ಅನ್ಕೊಂಡ್ರೆ ಚಪ್ಪಲ್ಲ ಹೊಡೆದಲ್ದ. ಹೌದು, ಏನ್ ತಪ್ಪು ಮಾಡಿದ್ದೀರಿ? ನನ್ನಿಂದ ಸುಳ್ಳು ಹೇಳ ನಾವು ಒಪ್ಕೊತೀವಿ. ಸುಳ್ಳು ಹೇಳಿದ್ದೀರಿ? ಹೌದು. ಅಲ್ಲ, ನಾವು ಸುಳ್ಳು ಹೇಳಲ್ಲೇ ಅವ್ಳು ಹೌದು ಅಂತಲ್ದ, ಅದ್ ನಾವು ಒಪ್ಕೊತೇವೆ. ಯಾರು ನೀವು ಸುಳ್ಳು ಹೇಳಿದ್ದೀರಿ ಅಂದ್ರೆ ಒಪ್ಬಿಡ್ತೀರಾ ಹಂಗಾರೆ? ಎಂತ ಮಾಡೋದು? ನೀವು ಕೊಟ್ಟು ಕಳ್ಸಿಕೊಡಿ ಅಂತೀರ, ಕಳ್ಸಿಕೊಡ್ತೇವೆ. ಕರಿಮಣಿ ಕಳ್ಸಿಕೊಡಿ ಅಂತೀರ, ಕಳ್ಸಿಕೊಡ್ತೇವೆ. ನಿಮ್ ಕರಿಮಣಿ ಯಾರು ಕೇಳಿದ್ರು ಕೊಟ್ಬಿಡ್ತೀರಾ? ಕೊಡ್ತೇವೆ. ಕೊಡ್ತಾರೆ ಅವ್ರು ಮಾರಾಟಿಗೆ ಕರಿಮಣಿ. ಬಂಗಾರ ಕೊಡು ಕೇಳಿ ಕೊಡ್ತಾ ಇಲ್ವ ನೋಡಿ. ಬಂಗಾರ ಕೊಟ್ಟು ಕೊಡುದಿಲ್ಲ. ಅಷ್ಟೇನ ತಾಳಿಗೆ ಬೆಳೆ ಹಂಗಾದ್ರೆ? ನನ್ನ ಗಂಡಂಗ್ ಮಿಟ್ಟೆಲ್ಲ ಹೊಡೆದು ಮಾರಾಟಿಗೆ ಈಗ ನಾಳೆ ಗ್ಯಾರಂಟಿ ನಂಗೆ ಬಂಗಾರ ಕೊಡ್ಕೊಟ್ಟ ಕರಿಮಣಿ ಅದ ಕೂತಿಗಿಲಿ ಒಟ್ಟು ಗ್ಯಾರಂಟಿ ಇದೆ ನನ್ನ ಕೈಲಿ ಇದ್ದದ್ದು. ತಾಳಿಗೇನ್ ಬೆಲೆ ಇಲ್ಲ ಹಂಗಾರೆ? ನಂಗೆ ತಾಳಿ ಬೇಡ, ನಂಗೆ ಬಂಗಾರ ಕೊಡ್ಬೇಕು. ನಿಮ್ ನ್ಯಾಯ ಬಹಳ ಚೆನ್ನಾಗಿದೆ ರೀ. ಬಂಗಾರ ಆದ್ರೆ ಕಿವಿ ಓಲೆ ಕೊಡಲ್ಲ, ತಾಳಿ ಬಿಚ್ಕೊಟ್ಬಿಡ್ತೀರಿ ಅಲ್ಲ? ನಿಯತ್ ಗೊತ್ತಾಯ್ತು ಸಾಕು. ಪ್ರೀತಿಯ ವೀಕ್ಷಕರು, ನಾರಾಯಣ್ ಭಟ್ರ ಪತ್ನಿ ರೇಣುಕಮ್ಮ ಅವರು ಕುತ್ತಿಗೆಯಲ್ಲಿರೋದು ತಾಳಿ ರೋಲ್ಡ್ ಗೋಲ್ಡ್ ಅಂದ ತಕ್ಷಣ ತಾಳಿ ಬಿಚ್ಕೊಡಕ್ ಸಿದ್ಧ ಆಗ್ಬಿಟ್ರು. ಕಿವಿಲಿರೋ ವಾಲೆ ಚಿನ್ನದ್ದು, ಅದಕ್ಕೆ ವಾಲೆ ಬಿಚ್ಕೊಡಲ್ಲ ಅಂತ. ಮನುಷ್ಯನ ನಿಯತ್ತು ಎಷ್ಟು ಸಣ್ಣದಾಗಿರುತ್ತೆ ನೋಡಿ. ಚಿನ್ನ ಆಗಿದ್ರೆ ವಾಲೆ ಬಿಚ್ಕೊಡಲ್ಲ, ರೋಲ್ಡ್ ಗೋಲ್ಡ್ ಆಗಿದ್ರೆ ತಾಳಿನೇ ಬಿಚ್ಕೊಡ್ತಾರೆ. ತಾಳಿ ಕೊಡೋ ಮರ್ಯಾದೆನೇ ಅಷ್ಟೇ ಅಂತ ಕಾಣುತ್ತೆ ಅವರು. ಹಾಗಾಗಿ ಅವರ ನಿಯತ್ತೇನು ಅನ್ನೋದು ನಮಗೆ ಒಂದು ರೀತಿ ಈಗ ಅರ್ಥ ಆಗಿದೆ. ಸತ್ಯ ಹೇಳ್ತಾ ಇರೋದು ಯಾರು ಅಂತನೂ ಅರ್ಥ ಆಗಿದೆ, ನಿಮಗೂ ಅರ್ಥ ಆಗಿದೆ, ನನಗೂ ಅರ್ಥ ಆಗಿದೆ. ಊರಿನವರು ಇನ್ನು ಮುಂದೆ ಅವರಿಂದ ಈ ಥರದ ಅನ್ಯಾಯ ಯಾರಿಗೂ ಆಗದೇ ಇರಲಿ ಅಂತ ಸ್ವಲ್ಪ ಎಚ್ಚರವನ್ನು ವಹಿಸ್ಕೋಬೋದು ಅಂತ ಅನ್ಸುತ್ತೆ. ಅವರಿಬ್ಬರು ಈಗ ಪ್ರತ್ಯಕ್ಷವಾಗಿ ಕ್ಯಾಮರಾದಲ್ಲಿ ಇಡೀ ಕರ್ನಾಟಕಕ್ಕೆ, ಇಡೀ ಪ್ರಪಂಚಾದ್ಯಂತ ಕಂಡಿದ್ದಾರೆ. ಇನ್ನು ಮುಂದೆ ಯಾರೂ ದಯವಿಟ್ಟು ಅವ್ರ ಮಾತನ್ನ ಕೇಳಿಕೊಂಡು ಮದುವೆಗಳನ್ನು ಮಾಡ್ಸೋಕೆ ಹೋಗಬೇಡಿ. ಹೆಣ್ಮಕ್ಳು ಅವ್ರ ಮಾತು ಕೇಳಿಕೊಂಡು ಮೋಸ ಹೋಗಬೇಡಿ. ಇಷ್ಟನ್ನ ನಾನು ಹೇಳಬಲ್ಲೆ. ನಿನಗೆ ಯಾರೂ ಆಸರೆ ಇಲ್ಲ. ನಾರಾಯಣ್ ಭಟ್ರು ಮತ್ತು ಅವರ ಪತ್ನಿ ಮೋಸ ಮಾಡಿದ್ದಾರೆ, ಗಂಡನೂ ಬಿಟ್ಟಿದ್ದಾನೆ. ಅದು ನನ್ನ ಹತ್ರ ಇದಿದೆಮ್ಮ. ಹನುಮಂತನ ಕಥೆ ಕೇಳಿದ್ದೀವಲ್ವಾ ನಾವೆಲ್ಲರೂ ರಾಮಾಯಣದಲ್ಲಿ? ಹನುಮಂತ ಹೇಗೆ ರಾಮನ ಪರವಾಗಿ ಸೀತೆ ಹತ್ರ ಹೋದ ಅಂತ, ಹಾಗೆ ನಾನು ಹನುಮಂತನ ಹಾಗೆ ರಾಮನ ಪರವಾಗಿ ಈ ಸೀತೆ ಹತ್ರ ಬರ್ತಾ ಇದ್ದೀನಿ. ಈ ವಾಲೆಯೊಂದಿಗೆ ಇಟ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನಿಮ್ಮ ಗಂಡ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಅವ್ರಿಗೂ ಸ್ವಲ್ಪ ಸಮಯಾವಕಾಶ ಕೊಡಿ. ಇಷ್ಟೆಲ್ಲ ನಡೆದಿದ್ದನ್ನ ಅವರು ಗ್ರಹಿಸ್ಕೊಳ್ಳಿ. ನಾನು ಕಾರಂತರಲ್ಲಿ ಬೇಡೋದಿಷ್ಟೇ, ಮದುವೆ ಅನ್ನೋದು ಜಾತಿಯನ್ನ ಮೀರಿದ್ದು. ಜಾತಿಯನ್ನ ಮೀರಿದ್ದು ಹೌದೋ ಅಲ್ವೋ ಚರ್ಚೆಗೆ ನಾನು ಹೋಗೋದಿಲ್ಲ. ಆದರೆ ಈ ವಿಚಾರದಲ್ಲಿ ಜಾತಿಯನ್ನ ಮೀರಿದ್ದಾಗಿರ್ಬೇಕು. ಯಾಕೆಂದ್ರೆ ಮದುವೆ ಆಗೋಗಿದೆ. ಹೋಗಿರೋ ಮದುವೆಯಲ್ಲಿ ನಾಗವೇಣಿ ತಪ್ಪು ಏನೂ ಇಲ್ಲ. ನಾಗವೇಣಿಗೆ ಗೊತ್ತಿಲ್ಲದೆ ಒಂದು ರೀತಿ ಅವಳು ಮೋಸಕ್ಕೊಳಗಾಗಿದ್ದಾರೆ, ನೀವು ಮೋಸಕ್ಕೊಳಗಾಗಿದ್ದೀರಿ. ಹಾಗಾಗಿ ಈ ಮೋಸವನ್ನ ಮನ್ನಿಸಿ. ನಾನು ಹೇಳ್ತಾ ಇರೋದು ನಾಗವೇಣಿ ಕಡೆಯಿಂದ ಆಗಿರೋದನ್ನ ಮನ್ನಿಸಿ. ನಿಮಗೆ ಕೋಪ ಇದ್ರೆ ಅದನ್ನ ಭಟ್ರ ಮೇಲೆ ತೀರಿಸ್ಕೊಳ್ಳಿ, ನಮ್ಮ ಹುಡುಗಿನ ವಾಪಸ್ ಕರೆಸ್ಕೊಳ್ಳಿ. ಬಾಯಿ ತುಂಬಾ ಸುಳ್ಳು ನುಡಿದ್ರಲ್ಲ ಅವರಿಬ್ಬರು ಇಲ್ಲಿ ಕೂತ್ಕೊಂಡು. ಊರಿನವರು ಇನ್ಮೇಲಾದ್ರೂ ಸ್ವಲ್ಪ ಎಚ್ಚರವಾಗಿರಿ. ಅವ್ರನ್ನ ಕಂಡು ಭಯ ಏನೋ ನನಗೆ ಅರ್ಥ ಆಗಲ್ಲ. ಪ್ರೀತಿಯ ವೀಕ್ಷಕರೇ, ಇದರೊಂದಿಗೆ ಇವತ್ತಿನ ಬದುಕು ಜಟಕಾವಳಿನ ಮುಗಿಸೋ ಸಮಯ ಆಗಿದೆ.
ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ನಾಗವೇಣಿ ಮತ್ತು ಕಾರಂತರು ಇಬ್ಬರು ಒಂದಾಗ್ಲಿ ಅಂತ ನಾವೆಲ್ಲರೂ ಆ ಭಗವಂತನಲ್ಲಿ ಪ್ರಾರ್ಥಿಸೋಣ. ಇದರೊಂದಿಗೆ ಇವತ್ತಿನ ಬದುಕು ಜಟ್ಕಾ ಮಂಡಿಯನ್ನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.